ಹಲವು ವರ್ಷಗಳ ಇತಿಹಾಸ ಹೊಂದಿರೋ ಕನ್ನಡ ಚಿತ್ರರಂಗಕ್ಕೆ ಸಂಕಷ್ಟ ಎದುರಾಗಿದೆ. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಶ್, ಶಂಕರ್ ನಾಗಂತಹ ಸ್ಟಾರ್ ನಟರು ಆಳಿದಂತಹ ಚಂದ್ರಮನಕ್ಕೆ ಆಗಿರುತ್ತಾದರೂ ಏನು? ಇಷ್ಟೂ ದಿನ ಸೈಲೆಂಟ್ ಆಗಿದ್ದ ಸ್ಟಾರ್ ನಟರು ಕೊನೆಗೂ ಮೌನ ಮುರಿದಿದ್ದಾರೆ. ಒಂದು ಕಾಲದಲ್ಲಿ ಪ್ಯಾನ್ ಇಂಡಿಯಾ ಗಲ್ಲಾಪೆಟ್ಟಿಗೆಯಲ್ಲಿ ಅಬ್ಬರಿಸಿದ್ದಂತಹ ಸ್ಯಾಂಡಲ್ವುಡ್ ಸಿನಿಮಾರಂಗದ ಮಾರ್ಕೆಟ್ ಕುಸಿದಿರದೆ. ಇಷ್ಟಕ್ಕೂ ಇವತ್ತು ಸ್ಯಾಂಡಲ್ವುಡ್ ಕಿಂಗ್ ಶಿವಣ್ಣನ ಮನೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಬಾಸ್ ಟಿವಿ ಎಕ್ಸ್ಪ್ಲನೇಷನ್. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಎಕ್ಸ್ಪ್ಲನೇಷನ್ ನಲ್ಲಿ ನಾವು ಮಾತನಾಡ್ತಾ ಇರುವಂತದ್ದು ಕನ್ನಡ ಚಿತ್ರರಂಗದ ಸಂಕಷ್ಟದ ಬಗ್ಗೆ. ಕಳೆದ ಕೆಲವು ವರ್ಷಗಳ ಹಿಂದೆ ಪ್ಯಾನ್ ಇಂಡಿಯಾ ಗಲ್ಲಾಪೆಟ್ಟಿಗೆಯಲ್ಲಿ ಭರ್ಜರಿಯಾಗಿ ಸೌಂಡ್ ಮಾಡಿದಂತಹ ಸ್ಯಾಂಡಲ್ವುಡ್ ಸಿನಿಮಾ ರಂಗ ಇದೀಗ ಸಂಕಷ್ಟಕ್ಕೆ ಈಡಾಗಿದೆ. ಒಂದ್ ಕಡೆ ಥಿಯೇಟರ್ಗಳ ಸಮಸ್ಯೆ ಆದ್ರೆ ಮತ್ತೊಂದ್ ಕಡೆ ಕನ್ನಡದ ಸ್ಟಾರ್ ನಟರು 2-3 ವರ್ಷಕ್ಕೆ ಒಂದರಂತೆ ಸಿನಿಮಾಗಳನ್ನ ಮಾಡ್ತಿರುವಂತದ್ದು. ಕಳೆದ ಕೆಲವು ದಿನಗಳಿಂದ ಕನ್ನಡ ಸಿನಿಮಾ ರಂಗದಲ್ಲಿ ಕನ್ನಡ ಚಿತ್ರರಂಗ ಸಿನಿ ಪ್ರೇಕ್ಷಕರಿಗೆ ಮನರಂಜನೆಯ ನೀಡೋದಕ್ಕೆ ತತ್ತರಿಸ್ತಾ ಇತ್ತು. ಇದೀಗ KGF 1, KGF 2 ಹಾಗೆಯೇ ಕಾಂತಾರ ಸಿನಿಮಾಗಳು ಬೆಳ್ಳಿ ಪರದೆಯಲ್ಲಿ ಮಿಂಚಿದ ಮೇಲೆ ಕನ್ನಡ ಚಿತ್ರರಂಗದ ಮಾರ್ಕೆಟ್ ಬೇರೆ ಲೆವೆಲ್ಗೆ ಹೋಗಿತ್ತು. ಕಳೆದ ವರ್ಷ ಒಂದೆರಡು ಸಿನಿಮಾಗಳ ಮೂಲಕ ಉಸಿರಾಡಿದಂತಹ ಸ್ಯಾಂಡಲ್ವುಡ್ 2025 ಶುರುವಾಗಿ 6 ತಿಂಗಳಾಗ್ತಾ ಬಂದರೂ ಕೂಡ ಒಂದು ಹಿಟ್ ಸಿನಿಮಾ ನೀಡದೆ ಸೋತು ಸುಣ್ಣವಾಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಸ್ಟಾರ್ ನಟರ ಸಿನಿಮಾಗಳು ತೆರೆಗೆ ಬರೋದಕ್ಕೆ 2-3 ವರ್ಷಗಳ ಕಾಲ ಟೈಮ್ ತಗೊಳ್ತಾ ಇದ್ರೆ, ಇನ್ನು ಸೆಕೆಂಡ್ ಕ್ಯಾಟಗರಿಯ ಹೀರೋಗಳ ಸಿನಿಮಾಗಳು ಥಿಯೇಟರ್ ರಂಗದಲ್ಲಿ ಸಿನಿ ಪ್ರೇಕ್ಷಕರನ್ನ ಕೂರಿಸೋದಕ್ಕೆ ಇಡುತ್ತಾ ಇವೆ. ಸಂಕಷ್ಟದಲ್ಲಿರುವಂತಹ ಕನ್ನಡ ಸಿನಿಮಾ ರಂಗವನ್ನ ಉಳಿಸೋದಕ್ಕೆ ಕನ್ನಡದ ಸ್ಟಾರ್ ನಟರು ಕೊನೆಗೂ ಮುಂದಾಗಿದ್ದು, ಇವತ್ತು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮನೆಯಲ್ಲಿ ಒಂದು ಸೀಕ್ರೆಟ್ ಮೀಟಿಂಗ್ ಮಾಡಲಾಗಿದೆ ಅಂತೆ. ಸ್ಯಾಂಡಲ್ವುಡ್ ಲೀಡರ್ ಶಿವಣ್ಣನ ಮುಂದಾಳತ್ವದಲ್ಲಿ ನಾಗವಾರದ ನಿವಾಸದಲ್ಲಿ ಇವತ್ತು ಕನ್ನಡ ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ಚರ್ಚೆ ಮಾಡಲಾಗಿತ್ತು. ಗೋಲ್ಡನ್ ಸ್ಟಾರ್ ಗಣೇಶ್, ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ, ದುನಿಯಾ ವಿಜಯ್ ಸೇರಿದಂತೆ ಹಲವು ಸ್ಟಾರ್ ನಟರ ಸಮ್ಮುಖದಲ್ಲಿ ಕನ್ನಡ ಚಿತ್ರರಂಗದ ಸಂಕಷ್ಟಗಳ ಬಗ್ಗೆ ಇವತ್ತು ಚರ್ಚೆ ಮಾಡಲಾಗಿದೆ. ಸದ್ಯದಲ್ಲೇ ಎಲ್ಲಾ ನಟರು ಹಾಗೆ ಸಿನಿಮಾ ರಂಗದ ತಂತ್ರಜ್ಞರು ಸೇರಿ ಸಿಎಂ ಭೇಟಿಯಾಗಿ ಸಮಸ್ಯೆ ಬಗೆಹರಿಸಲು ಚರ್ಚೆ ಮಾಡುವ ಸಾಧ್ಯತೆ ಇದೆ. ಥಿಯೇಟರ್ಗೆ ಜನ ಬರ್ತಿಲ್ಲ. ಕನ್ನಡ ಚಿತ್ರರಂಗದ ಸಿನಿಮಾಗಳಿಗೆ ಥಿಯೇಟರ್ಗಳ ಕೊರತೆ, ಟಿಕೆಟ್ ಬೆಲೆ ವಿಚಾರ ಸೇರಿದಂತೆ ದಿನೇ ದಿನೇ ಕಡಿಮೆ ಆಗ್ತಿರುವಂತಹ ಕನ್ನಡ ಸಿನಿಮಾಗಳು, ಹಾಗೆಯೇ ಪ್ರೊಡ್ಯೂಸರ್ಗಳ ಸಂಕಷ್ಟ, ವಿತರಕರು ಹಾಗೆಯೇ ಪ್ರದರ್ಶಕರ ಸಂಕಷ್ಟ, ಹೀಗೆ ಹಲವು ಕನ್ನಡ ಚಿತ್ರರಂಗದ ಸಮಸ್ಯೆಗಳ ಬಗ್ಗೆ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುವ ಸಾಧ್ಯತೆ ಇದೆ. ಈ ಹಿಂದೆ ಕೂಡ ಸ್ಯಾಂಡಲ್ವುಡ್ ಸಿನಿಮಾ ರಂಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆದಿತ್ತು. ಇವತ್ತು ನಡೆದಿರುವಂತಹ ಸೀಕ್ರೆಟ್ ಮೀಟಿಂಗ್ ಆದ್ರೂ ಮುನ್ನೆಲೆಗೆ ಬರುತ್ತಾ ಅಂತ ಕಾದು ನೋಡಲಾಗಿದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.